ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬ್ಯಾನರ್ ವಿಚಾರಕ್ಕೆ ಹೊಡಿಬಡಿ ಬಳ್ಳಾರಿಯಲ್ಲಿ ರಣಾಂಗಣವೇ ಸೃಷ್ಟಿಯಾಯಿತು. ರೆಡ್ಡಿ ಮನೆ ಮುಂದೆ ರಾತ್ರಿ 1 ಗಂಟೆವರೆಗೂ ಕೂಡ ಭರತ್ ರೆಡ್ಡಿ ಕೂತಿದ್ರು. ಜನಾರ್ದನ ರೆಡ್ಡಿಯನ್ನ ಬಂಧಿಸುವವರೆಗೂ ಕೂಡ ಕದ್ಲಲ್ಲ ಅಂತ ಪಟ್ಟು ಹಿಡಿದಿದ್ರು. ಪೊಲೀಸರ ಮಾತುಕತೆಯ ಬಳಿಕ ಭರತ್ ರೆಡ್ಡಿ ಮನೆಗೆ ತೆರಳುತ್ತಾರೆ. ಇವತ್ತು ಜನಾರ್ದನ ರೆಡ್ಡಿ, ಶಾಸಕ ಭರತ್ ರೆಡ್ಡಿಯವರಿಂದ ಸುದ್ದಿಗೋಷ್ಠಿ ಕೂಡ ಇದೆ. ಒಂದು ಗಂಟೆಯವರೆಗೂ ಕೂಡ ಭರತ್ ರೆಡ್ಡಿ ಅವರು ಜನಾರ್ದನ ರೆಡ್ಡಿಯವರ ನಿವಾಸದ ಬಳಿಯೇ ಕೂತಿದ್ರು. ಈಗ ಆದಂತಹ ಘಟನೆಗೆ, ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಗೆ ಜನಾರ್ದನ ರೆಡ್ಡಿಯವರೇ ಕಾರಣ ಅಂತ ಹೇಳಿ ಭರತ್ ರೆಡ್ಡಿಯವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ರು. ಅವರನ್ನ ಬಂಧಿಸಲೇಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಕೈ ಕಾರ್ಯಕರ್ತನ ಹತ್ಯೆಗೆ ಜನಾರ್ದನ ರೆಡ್ಡಿ ಕಾರಣ. ಜನಾರ್ದನ ರೆಡ್ಡಿ ವಿರುದ್ಧ ಶಾಸಕ ಭರತ್ ರೆಡ್ಡಿಯವರ ಗುಡುಗು ಇದು. ಜನಾರ್ದನ ರೆಡ್ಡಿ ಸೋಮಶೇಖರ ರೆಡ್ಡಿಯಿಂದ ಕೊಲೆಯಾಗಿದೆ. ವಾಲ್ಮೀಕಿ ಬ್ಯಾನರ್ ಹಾಕದಂತೆ ಹುನ್ನಾರ ಮಾಡಿದ್ದಾನೆ. ಇವನಷ್ಟು ನೀಚ ಯಾರು ಕೂಡ ಇರೋದಿಲ್ಲ ಅಂತ ಏಕವಚನದಲ್ಲಿ ಭರತ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ವಾಲ್ಮೀಕಿ ಸರ್ಕಲ್ನಲ್ಲಿ ವಾಲ್ಮೀಕಿ ಮಹರ್ಷಿಯವರ ಪುತ್ಥಳಿನ ಅನಾವರಣ ಆಗ್ತಾ ಇತ್ತು. ಹೀಗಾಗಿ ನಗರದಾದ್ಯಂತ ಕೂಡ ಸಾಕಷ್ಟು ಅದ್ದೂರಿಯಾಗಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು. ಜನಾರ್ದನ ರೆಡ್ಡಿ ಅವರ ಮನೆ ಮುಂದುಗಡೆ ಅದೇ ರೀತಿಯಾಗಿರ್ತಕ್ಕಂಥ ಬ್ಯಾನರ್ನ ಅಳವಡಿಕೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಗಲಾಟೆ ಆಗಿರುವಂಥದ್ದು, ಕಲ್ಲು ತೂರಾಟ ಆಗಿದೆ, ಫೈರ್ ಆಗಿದೆ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಮರಣ ಹೊಂದಿದ ಮಾಹಿತಿಯನ್ನು ಈಗ ಶಾಸಕರು ಕೊಡ್ತಾ ಇದ್ದಾರೆ. ನಾವೀಗ ಶಾಸಕರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇತ್ತು ಇದೇ 3ನೇ ತಾರೀಕು. ರೋಡ್ ಅಂದ ಮೇಲೆ ಸಾವಿರಾರು ಜನ ಹಾಕೊಂಡು ಹೋಗ್ತಾರೆ. ಬಳ್ಳಾರಿ ತುಂಬಾ ಹಾಕಿದ್ದಾರೆ. ಹಂಗೆ ವಾಲ್ಮೀಕಿ ಅಜ್ಜಿಯವರ ಅಭಿಮಾನಿಗಳು ಯಾರನ್ನ ಹಾಕೊಂಡಿರ್ಬೋದು. ಅವನ್ನೆಲ್ಲ ನಾವು ತಡೆಯೋಕ್ಕಾಗಲ್ಲ, ನೀವು ತಡೆಯೋಕ್ಕಾಗಲ್ಲ. ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರು ಕಲ್ತು ಮಾಡ್ಕೊಳ್ಳಿ ಅಂತೇಳಿ ನಾವು ಕಾರ್ಯಕ್ರಮವನ್ನು ಎಲ್ಲರನ್ನು ಕರೆದಿದ್ದೀವಿ. ಆದರೆ ಇವ್ರ ದುರುದ್ದೇಶದಿಂದ ಯಾವುದೋ ಒಂದು ಬೇಕು. ಇವತ್ತು ಪೀಸ್ಫುಲ್ ಆಗಿ ಇರಬಾರ್ದು. ಬಳ್ಳಾರಿ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡಿಬಾರ್ದು. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ನಡೆದ್ರೆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ನಾವು ಇಷ್ಟು ದಿವಸ ರಾಜಕಾರಣವನ್ನು ಏನು ಮಾಡಿದ್ವಿ, ಆ ಅಜ್ಜನಿಗೆ ಏನು ನಾವು ಸೇವೆ ಮಾಡೋಕ್ಕಾಗಲ್ಲ. ಇವತ್ತು ಇವ್ರು ಬಂದು ಅಜ್ಜನಿಗೆ ಅಷ್ಟು ದೊಡ್ಡ ಸೇವೆಯನ್ನು ಮಾಡ್ತಿದ್ದಾರೆ. ಅದನ್ನು ನಾವು ತಡಿಬೇಕನ್ನೋ ದುರುದ್ದೇಶದಿಂದ ಇವನು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಆಗಲಿ ಇಂಥ ದುರುದ್ದೇಶಗಳು ಇಟ್ಕೊಂಡು ಇವನು ಇವತ್ತುವರೆಗೆ ನನ್ನ ರಾಜಕಾರಣದಲ್ಲಿ ಎಷ್ಟು ಮಾಡ್ಬೇಕಂತ ಬಂದರೂ ನಾನು ಅವನ ಮುಂದೆ ಗೆದ್ದು ನಿಂತು ಮೆಟ್ಟು ನಿಂತು ಅವ್ನಿಗೆ ಏನಂತ ತೋರಿಸಿದ್ದೀನಿ. ಆದರೆ ಇವತ್ತು ಒಂದು ಅಜ್ಜನ ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ಮಾಡ್ತಾರೆ. ನಂದೇನೋ ಪರ್ಸನಲ್ ಕಾರ್ಯಕ್ರಮನೋ ಇನ್ನೊಂದು ಇದ್ದಾಗ ನನಗೆ ನನ್ನ ಕಾರ್ಯಕ್ರಮಗಳು ಅಡ್ಡಪಡಿಸಿದ್ರೆ ಏನು ತೊಂದರೆ ಇಲ್ಲ. ಒಂದು ಅಷ್ಟು ದೊಡ್ಡ ಮಹಾನ್ ವ್ಯಕ್ತಿ, ಭಾರತ ದೇಶನೇ ಅಭಿಮಾನಿಸುವಂಥ ವ್ಯಕ್ತಿನ ವಿಗ್ರಹನ ಮಾಡಬಾರ್ದು ಅಂತೇಳಿ ದುರುದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇವನು ಮಾಡಿದ್ದಾನೆ. ಆ ಹುಡುಗನ ಒಂದು ಮರ್ಡರ್ ಆಗೋಕ್ಕೆ ಕಾರಣ ಆಗಿದ್ದಾನೆ ಇವನು ತಕ್ಷಣಕ್ಕೆ ಇಂಥವರು ನಾನು ಇಷ್ಟಕ್ಕೆ ಮುಂಚೆ ಕೂಡ ಹೇಳಿದ್ದೆ, ಇವನಷ್ಟು ನೀಚ ಯಾರಿರಲ್ಲ ಅಂತೇಳಿ. ನಮ್ಮ ಗಡಿಭಾಗವನ್ನು ನಾಶ ಮಾಡಿ ಇನ್ನು ಏನು ನಾಚಿಕೆ ಇಲ್ದಂಗೆ ಇವತ್ತು ಈ ಬಳ್ಳಾರಿಯಲ್ಲಿ ಇದಾರೋ ಏನೋ ಗೊತ್ತಿಲ್ಲ. ನಾನು ಯಾಕಂದರೆ ಅವ್ರ ವಯಸ್ಸಲ್ಲಿ ದೊಡ್ಡವ್ರು, ಅವ್ರನ್ನ ಕೂಡ ಮಾತಾಡೋಕೆ ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ಅವಾಗ ಯಾವಾಗ ಒಂದು ಸರ್ ಮಾತಾಡಿದ್ದೆ. ಆಮೇಲೆ ಇವನು ಮಾಡ್ತಿರೋಂಥ ಕಾರ್ಯಕ್ರಮಗಳು ನೋಡಿ ಆಕ್ರೋಶದಿಂದ ಮಾತಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರನೇ ಮಾತಾಡ್ತಿದ್ದೆ. ಗಲಾಟೆ ಕಾರ್ಯಕರ್ತರ ನಡುವೆ, ಬೆಂಬಲಿಗರ ನಡುವೆ ಆಗಿತ್ತು. ಈ ಮಧ್ಯೆ ಜನಾರ್ದನ ರೆಡ್ಡಿ ಅವರು, ರಾಮುಲು ಅವರು ಯಾಕೆ ಎಂಟ್ರಿ ಅದು ನೋಡ್ರಿ, ಹುಡುಗರೇನೋ ಮಾತಾಡ್ಕೊಂಡ್ರೆ ಹುಡುಗರು ಮಾತಾಡ್ಕೋಬೇಕು, ಹೋಗ್ಬೇಕು. ಮಧ್ಯದಾಗ ಇವ್ರದ್ದೇನು ಕೆಲಸ ಇತ್ತು? ಖುದ್ದಾಗ ಅವ್ರು ಯಾಕೆ ಬರಬೇಕು? ಇಷ್ಟು ಮಟ್ಟಿಗೆ, ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ರಾಜಕಾರಣ ಮಾಡೋ ಅವಶ್ಯಕತೆ ಇದೆನಾ? ಕೀಳು ಮಟ್ಟಕ್ಕೆ ಇಳ್ಬೇಕಂದ್ರೆ ಅವ್ರಿಗಂದ್ರೆ ಕೀಳು ಮಟ್ಟಕ್ಕೆ ಹೋಗ್ಬೋದು. ಆದರೆ ಜನಕ್ಕೆ ಏನಂತ ಹೇಳ್ತೀವಿ ನಾವು, ಯುವ ಪೀಳಿಗೆಗೆ ಏನಂತ ತೋರಿಸ್ತೀವಿ. ಇವತ್ತು ಅವ್ರೇನಂತೇಳಿ ಯುವ ಪೀಳಿಗೆ ನೋಡ್ತಿದೆ. ಇವತ್ತು ಇಷ್ಟು ಜನ ನಾನು ಏನೋ ಒಂದು ದುಡುಕು ನಿರ್ಧಾರ ತಗೊಂಡ್ರೆ ಒಂದು 5-6 ಸಾವಿರ ಜನ ಇವತ್ತು ಬಂದಿದ್ರು. ನಾವೇನೋ ದುಡುಕು ನಿರ್ಧಾರ ತಗೊಂಡ್ರೆ ಎಷ್ಟು ಮಂದಿ ಜೀವನಗಳು ಹೋಗ್ತವೆ, ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ, ಎಷ್ಟು ಮಂದಿ ಜೀವನಗಳು ಹಾಳಾಗ್ತವೆ ಅಂಥವೆಲ್ಲ ಯೋಚನೆ ಮಾಡಿ ನಾವು ಚಿಕ್ಕ ವಯಸ್ಸಿದ್ರು ಕೂಡ ಇಷ್ಟು ಯೋಚನೆ ಮಾಡಿದ್ರು. 65 ವಯಸ್ಸು ಬಂದರೂ ಅವ್ನಿಗೆ ಯೋಚನೆ ಇಲ್ಲ ಅಂತಂದರೆ ನೀವೇ ಪ್ರಶ್ನೆ ಮಾಡ್ಬೇಕಂತ ಕೇಳಕ್ಕೆ. ಈಗ ನಿಮ್ಮ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬರು ಡೆತ್ ಆಗಿರೋ ಒಂದು ಮಾಹಿತಿ ಕೂಡ ಅಂದರೆ ಯಾರು ಫೈರ್ ಮಾಡಿದ್ದಾರೆ ಸರ್, ಯಾರಿಂದ ಆಯಿತು ಅಂತ ಅನ್ಸುತ್ತೆ? ನೋಡಿ, ಅವರೇ ಜನಾರ್ದನ ರೆಡ್ಡಿ ಅವರೇ ಫೈರ್ ಮಾಡಿಸಿ ಈ ಮರ್ಡರ್ಗೆ ಕಾರಣವಾಗಿದ್ದಾರೆ. ಅವರೇ ಮಾಡಿಸಿದ್ದಾರೆ. ಜನಾರ್ದನ ರೆಡ್ಡಿ ಅವರು, ಸೋಮಶೇಖರ ರೆಡ್ಡಿ ಅವರು ಮತ್ತು ಅವರು ಬೆಂಬಲಿಗರೇ ಇವತ್ತು ಮೇಜರ್ ಆಗಿ A1 ಬಂದ್ಬಿಟ್ಟು, ಜನಾರ್ದನ ರೆಡ್ಡಿ A2 ಬಂದ್ಬಿಟ್ಟು ಸೋಮಶೇಖರ ರೆಡ್ಡಿನೇ ಈ ಮರ್ಡರ್ ಮಾಡಿಸೋಕ್ಕೆ ಕಾರಣ. ಅವರೇ ಮಾಡಿಸಿರೋದು. ಸರ್, ಇಂಥ ಕಾನೂನು ಸುವ್ಯವಸ್ಥೆ ಇದ್ದ ಸಂದರ್ಭದಲ್ಲಿ ಹಿಂಗೆ ಏಕಾಏಕಿ ಏರ್ ಫೈರಿಂಗ್ ಆಗ್ತವೆ, ಫೈರ್ ಮಾಡ್ತಾರೆ ಅಂದ್ರೆ ಸರ್ ಏನು ಸಂದೇಶ ಸಾರಕ್ಕೆ ಹೋಗ್ತಿದ್ದಾರೆ ಸರ್? ನೋಡಿ, ಇವರು ಫಸ್ಟಿಂದನೇ ಆ ಕಲ್ಚರ್ ಅಂತ ಕಲ್ಚರು. ಜನನ ಈ ಥರ ಮಾಡಿದ್ರೆ ಯಾರೋ ಇಷ್ಟಕ್ಕೆ ಮುಂಚೆ ಅಮಾಯಕರೆಲ್ಲ ಇದ್ದರು ನಡ್ಸ್ಕೊಂಡು ಹೋಗ್ತಿದ್ರು. ಇವಾಗ ನಾನು ಬಂದಿದ್ದೀನಿ, ಇಲ್ಲಿವರೆಗೆ ಮನೆವರೆಗೆ ಹೋಗೋಕ್ಕೂ ಸಿದ್ಧ ಇದ್ದೀನಿ. ಬೇರೆಯವರು ಅಂದರೆ ಇವ್ರು ಮಾಡೋ ಇಂಥ ನಾಟಕಗಳಿಗೆ ಹಿಂದಕ್ಕೆ ಹೋಗ್ತಾರೆ ಅನ್ನೋದು. ಯಾಕಂದರೆ ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು ನೋಡ್ಕೊಂಡೇ ಬಂದಂಥವ್ರು. ಅವ್ರನ್ನ ಇವತ್ತು ಸೋಲಿಸೇ ನಿಂತಂಥವ್ರು.
ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆನ ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರಿ, ಈಗ ಅವರು ಜನಾರ್ದನ್ ರೆಡ್ಡಿ ಅವರು ಒಂದು ಆರೋಪ ಮಾಡಿರುವಂಥದ್ದು, ನನ್ನ ಹತ್ಯೆ ಮಾಡೋಕ್ಕೆ ಸಂಚು ಮಾಡಿದ್ದಾರೆ, ಹಾಗಾಗಿ ಇಲ್ಲಿ ಬಂದು ಗಲಾಟೆ ಮಾಡಿದ್ರು ಅನ್ನೋ ಆರೋಪ ಮಾಡಿದ್ರು. ನೋಡಿ, ಸಂಚು ಮಾಡದೆ ಇಲ್ಲಿವರೆಗೆ ಅವ್ರನ್ನೇನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳು ಇರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ? ಅವನು ಎಂಥ ಪಾಳೆಗಾರನೋ ಏನೋ ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡ್ಬೇಕಂದ್ರೆ ಏನನ್ನ ಮಾಡ್ಬೋದು. ನಮ್ಮ ಅಜ್ಜನ ವಾಲ್ಮೀಕಿ ಅಜ್ಜನ ವಿರೋಧಿ ಏನೋ ಇವನಿದಾನಲ್ಲ, ಇವನು ತಕ್ಷಣವಾಗಿ ಮರ್ಡರ್ ಮಾಡಿದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿಯನ್ನು ಕೆಡ್ಸಕ್ಕೆ ಇವನೇನು ಪಣ ತೊಟ್ಟಿದಾನಲ್ಲ, ಇವನು ಅರೆಸ್ಟ್ ಆಗ್ಬೇಕಂತೇಳಿ ನಮ್ಮ ಆಗ್ರಹ ಇದೆ. ಇಷ್ಟು ಶಾಸಕರ ಮಾತಾಗಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಕಾರ್ಯಕರ್ತರ ಹತ್ಯೆ ಆಗಿದೆ, ಅದಕ್ಕೆ ಪ್ರಮುಖ ಕಾರಣ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ ಬ್ರಿಗೇಡ್ ಟಿವಿ 9 ಬಳ್ಳಾರಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. असली मसाला यस यस MDH